ದಯವಿಟ್ಟು ಇದನ್ನು ಕ್ಲೋಸಪ್ಪಲ್ಲಿ ತಗೊಳ್ಳಿ. ಇಲ್ಲಿ ಆ ಸ್ಟೇಡಿಯಂನಲ್ಲಿ ಇದು ತಿರುಗಿಸೋಣ, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಬಹುದಾ? ಸ್ಟೇಡಿಯಂಗೆ ಹೋಗಿದ್ನ ಪಾಪ ಅಮಾಯಕರು ಬಲಿಯಾಗಿದ್ದಾರಲ್ಲಿ, ಅಮಾಯಕರು ಬಲಿಯಾಗಿದ್ದಾರೆ. ಅಲ್ಲೂ ಇದಕ್ಕೆ IPL ಟ್ರೋಫಿಗೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಮುತ್ತು ಕೊಡೋಕೆ ಅಲ್ಲೊಂದು ಕಡೆ ಹೋಗೋರು, ಮತ್ತೆ ಸ್ಟೇಡಿಯಂಗೆ ಅಲ್ಲಿ ಹೆಣ ಬಿದ್ದಿದೆ. 11 ಜನ ಆ ಅಮಾಯಕ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೇಡ್ನಲ್ಲಿ. ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವರು ಗೆದ್ದಂಥ ಟ್ರೋಫಿ ಮುತ್ತು ಕೊಡೋಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ. ಏನು ಆ್ಯಸ್ ಇಟ್ ಈಸ್ ಇವರೇ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಬಂದಂಗೆ 3ನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ. ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ, ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು. ಇವರು ಆ ಒಂದು ಸಾವಿನ ನಡುವೆ ಮುತ್ತು ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಇದು ಕಟ್ಟಾಯ್ತಾ? ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ.